ಯಮನಂತೆ ನುಗ್ಗಿದ ಟ್ರಕ್ ದೇಹಗಳು ಛಿದ್ರ ಛಿದ್ರವಾಗಿವೆ. ಕ್ಷಣ ಕ್ಷಣಕ್ಕೂ ಏರುತ್ತಲೇ ಇದೆ ಹಾಸನದಲ್ಲಿ ಸಾವಿನ ಸಂಖ್ಯೆಗಳು. ಯಮನಂತೆ ನುಗ್ಗಿದ ಟ್ರಕ್ ಒಂದು ದೇಹಗಳು ಛಿದ್ರವಾಗಿದೆ. ಈಗ ಹಾಸನದಲ್ಲಿ ಕ್ಷಣ ಕ್ಷಣಕ್ಕೂ ಏರುತ್ತಲೇ ಇದೆ ಸಾವಿನ ಸಂಖ್ಯೆ. ಈಗ ಹಾಸನದಲ್ಲಿ ಮೊಸಳೆ ಹೊಸಹಳ್ಳಿಯಲ್ಲಿ ಗಣೇಶ ಮೆರವಣಿಗೆ ವೇಳೆ ಈ ಒಂದು ಘನಘೋರ ದುರಂತ್ಯ ಆಗಿರುವಂಥದ್ದು. 8 ಮಂದಿ ದುರ್ಮರಣಗೊಂಡಿದ್ದು, ಇನ್ನು 10 ಮಂದಿಯ ಸ್ಥಿತಿ ಗಂಭೀರ ಗಾಯಗಳಾಗಿದ್ದು ಡೆಡ್ ಬಾಡಿಗಾಗಿ ಹುಡುಕಾಟವನ್ನು ನಡೆಸುತ್ತಿದ್ದಾರೆ ಪೊಲೀಸರೀಗ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. 20ಕ್ಕೂ ಹೆಚ್ಚು ಮಂದಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಟ್ರಕ್ ಚಾಲಕನ ಅವಾಂತರಕ್ಕೆ ಈ ಒಂದು ಸಾವು ನೋವುಗಳು ಗೋಚರಿಸಿವೆ. ಅಲ್ಲಿ ಸಾವನ್ನಪ್ಪಿದವರಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು ಎನ್ನುವುದು ಕಂಡು ಬರ್ತಾ ಇದೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಪೊಲೀಸರು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಆ ಒಂದು ಜಾಗದಲ್ಲಿ ಯಮನಂತೆ ಟ್ರಕ್ ನುಗ್ಗಿದ್ದು ದೇಹಗಳು ಛಿದ್ರವಾಗಿವೆ. ಅಲ್ಲಿ ಈಗ 20ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿವೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಟ್ರಕ್ ಚಾಲಕನ ಒಂದು ಅವಾಂತರಕ್ಕೆ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು. ಸಾವನ್ನಪ್ಪಿದವರಲ್ಲಿ ಹೆಚ್ಚಿನ ಒಂದು ಸಂಖ್ಯೆ ಕಂಡುಬರುವ ಸಾಧ್ಯತೆ ಕೂಡ ಇದೆ. ಡೆಡ್ ಬಾಡಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ ಪೊಲೀಸರು. ಕ್ಷಣ ಕ್ಷಣಕ್ಕೂ ಏರುತ್ತಲೇ ಇದೆ ಸಾವಿನ ಸಂಖ್ಯೆ.